ಸಿಎಂ ಕುರ್ಚಿ ಕಾಳಗಕ್ಕೆ ಕದನ ವಿರಾಮನ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಕುಳಿತು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರು. ಈ ಕಡೆ ಡಿಕೆ ಶಿವಕುಮಾರ್ ಅವರನ್ನ ಗಮನಿಸಿದ್ರೆ ಅವರು ಮೌನಕ್ಕೆ ಶರಣಾಗಿದ್ದಾರೆ, ಜೊತೆಗೆ ತಾಳ್ಮೆಯ ಪಾಠವನ್ನ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಕಾಳಗದಲ್ಲಿ ಕದನ ವಿರಾಮ ಬಿದ್ದಿದ್ಯಾ ಅನ್ನುವಂತಹ ಪ್ರಶ್ನೆ. ಅತ್ತ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮೊಳಗಿಸಿದ್ದಾರೆ. ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಾಳ್ಮೆಯ ಪಾಠವನ್ನ ಮಾಡೋದಕ್ಕೆ ಮುಂದುವರೆದಿದ್ದಾರೆ. ಮನಸ್ಸಿದ್ರೆ ಮಾರ್ಗ, ಶ್ರಮ ಇದ್ದಲ್ಲಿ ಫಲ ಇದೆ. ಪಕ್ಷದಲ್ಲಿ ದುಡಿಯೋಣ, ಕೆಲಸ ಮಾಡೋಣ, ಮಿಕ್ಕಿದ್ದನ್ನ ಭಗವಂತ ಇದ್ದಾನೆ, ಭಗವಂತ ನೋಡ್ಕೊಳ್ತಾನೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ದುಡಿಯೋಣ, ಕೆಲಸ ಮಾಡಿ, ಶ್ರಮ ಇದ್ರೆ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ, ಮಿಕ್ಕಿದ್ದನ್ನ ಭಗವಂತನಿಗೆ ಬಿಡೋಣ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರ ಅರ್ಥ ತನ್ನ ಆಸೆಯನ್ನ ಅವರು ಇಲ್ಲಿಗೆ ಮೊಟಕುಗೊಳಿಸಿಲ್ಲ, ಪ್ರಯತ್ನವನ್ನ ಇಲ್ಲಿಗೆ ನಿಲ್ಲಿಸಿಲ್ಲ. ತಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ, ಆ ಪ್ರಯತ್ನಕ್ಕೆ ತಕ್ಕ ಫಲ ಮುಂದಿನ ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಸಂದೇಶವನ್ನ ಕೊಡುವ ಕೆಲಸವನ್ನ ಡಿಕೆ ಮಾಡಿದ್ದಾರೆ. ಪಕ್ಷ ಇದ್ರೆ ಮಾತ್ರ ನಾನು, ಪಕ್ಷ ಇಲ್ಲದಿದ್ರೆ ನನಗೂ ಕೂಡ ಯಾವುದೇ ರೀತಿಯಾದಂತಹ ಬೆಲೆ ಇರೋಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಕೊಟ್ಟ ದೀಕ್ಷೆಯನ್ನ ಸ್ವೀಕಾರ ಮಾಡಿದ್ದೀನಿ, ಅದರಂತೆ ನಡೆದುಕೊಳ್ತೀನಿ ಅಂತ ಮಾರ್ಮಿಕ ಉತ್ತರವನ್ನ ಕೊಟ್ಟಿದ್ದಾರೆ ಡಿಕೆ. ಪಕ್ಷ ಇದ್ರೆ ಮಾತ್ರ ನಾನು, ಪಕ್ಷವೇ ಇಲ್ಲದೆ ಹೋದ್ರೆ ನಾನೂ ಇಲ್ಲ. ಖರ್ಗೆ ಕೊಟ್ಟ ದೀಕ್ಷೆ ಏನಿದೆ ಆ ದೀಕ್ಷೆಯನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ನಾನು ಯಾವುದೇ ವಿಚಾರವನ್ನು ಚರ್ಚೆಗೆ ಒಳಪಡಿಸಲ್ಲ, ಯಾರು ಏನೇ ಕೇಳಿದ್ರು ನಾನೇನು ಬಲಿಯಾಗಲ್ಲ ಅಂತ ಡಿಕೆ ಶಿವಕುಮಾರ್ ಮಾರ್ಮಿಕ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲ ಮಾತುಗಳಲ್ಲೇ ಎಲ್ಲ ಥರದಕ್ಕೂ ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿ ಎಮ್ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಎಲ್ಲ ಮಾತುಗಳಲ್ಲೇ ಎಲ್ಲ ಥರದಕ್ಕೂ ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿ ಎಮ್ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಪಕ್ಷ ಇದ್ರೆ ಮಾತ್ರ ನಾನು, ಪಕ್ಷ ಹೇಳಿದಂತೆ ನಾನು ನಡ್ಕೊಳ್ತೀನಿ. ಈಗ ಖರ್ಗೆ ಅವರು ನಮಗೇನು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅದನ್ನು ನಾನು ಶಿರಸಾವಹಿಸಿ ಪಾಲನೆ ಮಾಡ್ತೀನಿ, ಆದರೆ ಪಕ್ಷಕ್ಕೆ ವಿರುದ್ಧವಾಗಿ ನನ್ನ ನಿಲುವುಗಳು ಇರೋಲ್ಲ ಅನ್ನೋದನ್ನು ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೈಕಮಾಂಡ್ ಮೇಲೆ ಮತ್ತದೇ ವಿಶ್ವಾಸ, ನಂಬಿಕೆಯನ್ನ ವ್ಯಕ್ತಪಡಿಸುವ ಕೆಲಸವನ್ನ ಡಿಕೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರಿಂದ ಮುಗುಳ್ನಗೆಗೆ ಕಾರಣ ಏನು? 3 ತಿಂಗಳ ಮೌನ ವ್ರತನ, ನಗುವೇ ಆಭರಣನ? ಡಿಕೆ ಶಿವಕುಮಾರಿಂದ ಜಾಣ ನಡೆಯನ್ನ ಅನುಸರಿಸಲಾಗ್ತಾ ಇದೆ. ಇದು ತಿರುಗುಬಾಣ ಅಸ್ತ್ರವಾಗುತ್ತಾ? ಸಿದ್ದರಾಮಯ್ಯ ಸೇರಿ ಆಪ್ತರಿಗೆಲ್ಲ ಒಂದೇಟಿನ ಬ್ರಹ್ಮಾಸ್ತ್ರವನ್ನೇನಾದರೂ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. 2.5 ವರ್ಷದ ತಾಳ್ಮೆ ಕಾದು ನೋಡುವ ತಂತ್ರಕ್ಕೆ ಅವರು ಶರಣಾಗಿದ್ದ ಹಾಗೆ ಕಾಣಿಸ್ತಾ ಇದೆ. ಅವರ ಮಾತುಗಳು, ಅವರ ನಡವಳಿಕೆಗಳೆಲ್ಲವೂ ಕೂಡ. ರಾಜಕೀಯ ಏನಾಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು, ಆ ವಿಚಾರ ಚರ್ಚೆ ಮಾಡಿದ್ದೀವಿ. ಎಲ್ಲ MLAಗಳು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ನಾನು ಫಸ್ಟು ನಮ್ಮ ಪಾರ್ಟಿ ಆರ್ಗನೈಸೇಷನಲ್ಲಿ ಕೆಲಸ ಮಾಡಿರೋರು, ತಾಲೂಕು ಲೆವೆಲಲ್ಲಿ ಮೆಂಬರ್ಗಳು,
ಇನ್ನು ಉಳ್ಕೊಂಡಿದ್ದಂಥ ಚೇರ್ಮನ್ಗಳು ಕೆಲವರು ಮಾತು ಕೊಟ್ಟಿದ್ದು ಎಲೆಕ್ಷನ್ ಟೈಮಲ್ಲಿ ಅಂಥವೆಲ್ಲ ಫಿಲ್ಅಪ್ ಮಾಡಬೇಕು ಅಂತ ಮಾತುಕತೆ ಫೈನಲೈಸ್ ಒಂದು ಸ್ಟೇಜ್ ಬಂದಿದೆ. ಆ ಪ್ರಪೋಸಲ್ಸ್ನ ಡೆಲ್ಲಿಲಿ ತಿರ್ಗಾ ಹೈಕಮಾಂಡ್ಗೆ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು ಕ್ಲಿಯರ್ ಮಾಡ್ತಾರೆ. ಸರ್, ಈಗ ಸಿಎಂ ಅವರು ಹೇಳ್ತಾರೆ 5 ವರ್ಷ ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂಥ ಹೇಳಿಕೆಯನ್ನು ಸಿಎಂ ಉಲ್ಲೇಖ ಮಾಡಿದ್ದಾರೆ. ಅಪ್ಪ, ನಾನೊಬ್ಬ ಪಕ್ಷದ ಅಧ್ಯಕ್ಷನಿದ್ದೀನಿ. ಪಾರ್ಟಿಯವರು ಏನು ಹೇಳಿದ್ದಾರೋ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ನಾನು ನಿನ್ನೆ ಟಿ ವಿಲಿ ನೋಡಿದೆ, ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದೆ. ಈ ಲಿಸ್ಟ್ ಎಲ್ಲ ಸುಮಾರು ಒಂದು 7,000 ಅರ್ಜಿ ಇತ್ತು. 7,000 ಅರ್ಜಿಗೆ 350 ಅರ್ಜಿಗೆ ತರಬೇಕಾಯಿತು. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಬ್ಯುಸಿ ಇದ್ದೆ, ಆದರೂ ನೋಡಿದೆ ನಾನು. ಅವ್ರು ಏನು ಹೇಳಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಂದಿನ ಚುನಾವಣೆಯಲ್ಲೂ ಸಹ ನನ್ನ ನಾಯಕತ್ವದಲ್ಲಿ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟ ಮೇಲೆ ತಿರ್ಗಿ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮಗೂ ಸೂಕ್ತ ಅಲ್ಲ. ಗಾಬರಿ ನಮಗೆ ಇಲ್ಲ, ಗಾಬರಿ ಅಲ್ಲ, ಡಿ ಕೆ ಶಿ ಅವರು ಸಿಎಂ ಆಗ್ಬೇಕಂತೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ಅದು ಬಿಡಿ, ನಿಮ್ಮಲ್ಲೂ ಎಷ್ಟೋ ಜನ ನಿಮಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ, ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರನೂ ಕೊಡ್ತಾ ಇದ್ದಾರೆ, ಅವರೇ ಪ್ರಶ್ನೆನೂ ಕೊಡ್ತಾ ಇದ್ದಾರೆ. ನೀವು ಪ್ರಶ್ನೆ ಆಗ್ತಾ ಇದ್ದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಡಿ ಕೆ ಶಿವಕುಮಾರ್ ಅವರ ಓವರಾಲ್ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಆಸೆ ಅಂತೂ ಕೈಬಿಟ್ಟಿಲ್ಲ, ಪ್ರಯತ್ನಗಳು ಮುಂದುವರಿಯುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರೋ ಕಾರಣದಿಂದಾಗಿ ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಆಗದೇ ಇರೋ ಸಂದಿಗ್ಧತೆಯಲ್ಲಿದ್ದಾರೆ. ಖಂಡಿತ, ಯಾಕಂದರೆ ಆಸೆಯನ್ನು ಬಿಟ್ಟು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ KPCC ಅಧ್ಯಕ್ಷರಾಗಿದ್ದ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗುತ್ತೆ. ಯಾಕಂದರೆ ಪಕ್ಷದ ಅಧ್ಯಕ್ಷರೇ ಕೆಲವು ಲಿಮಿಟ್ಸನ್ನು ಮೀರಿ ಮಾತನಾಡಿದ್ರೆ ಅದು ಇನ್ನುಳಿದವರಿಗೂ ಕೂಡ ಮಾತನಾಡಲಿಕ್ಕೆ ವೇದಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಅವರು ಮೊದಲಿಂದಲೂ ಕೂಡ ನಾನು ಅಧ್ಯಕ್ಷನಾಗಿ ನಾನೇನು ಬೇರೆ ಹೇಳಲ್ಲ, ನಾನು ಜಾಸ್ತಿ ಮಾತಾಡಲ್ಲ, ಸಾಕಷ್ಟು ಸಂದರ್ಭಗಳಲ್ಲಿ ಅದನ್ನು ಡಿಫೆನ್ಸ್ ಆಗಿ ತೆಗೆದುಕೊಂಡಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ಈ ಸಂದರ್ಭದಲ್ಲಿ ಅದು ಮುಖ್ಯಮಂತ್ರಿಗಳೇನು ಹೇಳುವಂಥ ಪ್ರತಿಕ್ರಿಯೆ ಕೊಡುವಂಥದ್ದು, ಇವೆಲ್ಲದಕ್ಕಿಂತ ಮುಖ್ಯವಾಗಿ ಪಕ್ಷ ಇದ್ದರಷ್ಟೇ ನಾನು ಅನ್ನುವ ಮೂಲಕವಾಗಿ ನಾನು ಎಲ್ಲವೂ ಕೂಡ ಪಕ್ಷ ನಿಷ್ಠೆ ಅಥವಾ ಪಕ್ಷ ಹೇಳದಂತೆ ಅಥವಾ ಪಕ್ಷಕ್ಕಾಗಿ ನಾನು ಬೇರೆ ಏನನ್ನೂ ಮಾತನಾಡಲ್ಲ, ಎಲ್ಲವನ್ನೂ ಸಹಿಸ್ಕೊಳ್ತೀನಿ ಅನ್ನುವಂಥ ಅರ್ಥದಲ್ಲಿ ಮಾತಾಡದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳ ಬಹಿರಂಗ ಹೇಳಿಕೆ, 5 ವರ್ಷದ CM ಅವಧಿಯ ಹೇಳಿಕೆಯ ನಂತರವೂ ಕೂಡ ಎಲ್ಲೂ ಕೂಡ DCM DK ಶಿವಕುಮಾರ್ ಬಹಿರಂಗವಾದ ಪ್ರತಿಕ್ರಿಯೆಗೆ ಮುಂದಾಗ್ತಾ ಇಲ್ಲ. ಅದರ ಬದಲಿಗೆ ಒಂದು ರೀತಿಯ ಡಿಫೆನ್ಸ್ ಮೂಡಲ್ಲಿ ಹೈಕಮಾಂಡು ಅಥವಾ ಪಕ್ಷ ಅನ್ನುವಂಥದ್ದು ಆದಷ್ಟು ತಾಳ್ಮೆ, ಸಮಾಧಾನ ಮತ್ತು ಮೌನವೇ ಲೇಸು ಅನ್ನುವಂಥ ಒಂದು ತಂತ್ರಗಾರಿಕೆಗೆ ಬಂದಂತೆ ಕಾಣಿಸ್ತಾ ಇದೆ. ದಿವ್ಯಜ್ಯೋತಿ. ಥ್ಯಾಂಕ್ ಯು ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಲ್ಲ ಆಸೆಗಳನ್ನು ಈಗ ಸದ್ಯ ಅದುಮಿಟ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೊಂದು ವೇಳೆ ಸಿದ್ದರಾಮಯ್ಯನವರ ಹೇಳಿಕೆ ಮತ್ತು ಹೈಕಮಾಂಡ್ನ ಡಿಸಿಷನ್ ಅದೇ ಆಗಿದ್ದಿದ್ರೆ ಮೊನ್ನೆ ಹೇಳಿದ ರೀತಿಯಲ್ಲೇ ಇವತ್ತು ಕೂಡ ಅದೇ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಆಡ್ಬಿಡಬಹುದಿತ್ತು. ಆದರೆ ಅದನ್ನು ಆಡ್ತಾ ಇಲ್ಲ. ಹೇಳೋರು ಹೇಳ್ತಾರೆ, ಕೇಳೋರು ಕೇಳ್ತೀರಾ, ಯಾರ್ಯಾರು ಏನೇನು ಹೇಳಬೇಕು ಅದನ್ನು ಹೇಳಿದ್ದಾರೆ, ನನ್ನನ್ನು ಯಾಕೆ ಬಲವಂತ ಮಾಡ್ತೀರಿ ಅಂದಿದ್ದಾರೆ.